ನೀವ್ಯಾಕ್ರಿ ಇಲ್ಲಿಗೆ ಬಂದ್ರಿ? ನಿನ್ನ ಮಗ ಆದಿತ್ಯನ ಪರಾಕ್ರಮನ ಹೇಳಿ ಹೋಗೋಕ್ ಬಂದಿದ್ದೀನಿ. ಒಳ್ಳೆ ಮಾತಲ್ಲಿ ಇಲ್ಲಿಂದ ಹೋದ್ರೆ ಸರಿ. ಹೋಗಲ್ಲ. ಯಾಕೋ ಹೋಗ್ಬೇಕು? ಈಗ ಆದಿತ್ಯನ ಬಗ್ಗೆ ಏನ್ ಹೇಳ್ಬೇಕು ನೀವು? ಆರ್ತಿ ಅವರೇ, ಈ ಸೂರ್ಯ ಆರ್ಯ ಇಬ್ರು ಮುಚ್ಚಿಟ್ಟಿರೋ ನಿಮ್ಮ ಮಗ ಆದಿತ್ಯನ ವಿಷಯನ ಹೇಳಿ ಹೋಗೋಕ್ ಬಂದಿದ್ದೀನಿ. ನೀವ್ ಹೇಳ್ತಾ ಇರೋದೆಲ್ಲ ಸುಳ್ಳು. ಸೂರ್ಯ ಅವರಾಗ್ಲಿ ಆರ್ಯ ಆಗ್ಲಿ ಇದುವರೆಗೂ ನನ್ಗೆ ಯಾವ ವಿಷಯನೂ ಮುಚ್ಚಿಡ್ಲಿಲ್ಲ. ಹಾಗಂತ ನೀವು ನಂಬ್ಕೊಂಡಿದ್ದೀರಾ? ಇವರಿಬ್ರು ಅಷ್ಟು ಸಾಮಾನ್ಯದವರಲ್ಲ. ನೀವು ನಂಬಿರೋ ಇವರು ನಿಮ್ಮ ಮಗ ಆದಿತ್ಯ ಮಲೇಷಿಯಾದಲ್ಲಿದ್ದಾನೆ ಅಂತ ಹೇಳಿ ನಿಮ್ಮನ್ನು ನಂಬಿಸಿದ್ದಾರೆ ಅಲ್ವಾ? ನಂಬಿಸಿದ್ದಾರೆ ಅಲ್ಲ, ಆದಿತ್ಯ ಇರೋದು ಮಲೇಷ್ಯಾದಲ್ಲೇ. ಅಯ್ಯೋ ಶಿವನೇ, ನಿಮ್ಮ ಬುದ್ಧಿಗೆ ಏನ್ ಹೇಳಬೇಕೋ ನನಗೆ ಗೊತ್ತಾಗ್ತಿಲ್ಲ. ಪೆದ್ದಿರಿ ನೀವು. ಹೋಗಿ ಹೋಗಿ ಇವ್ರುಗಳ ಮಾತನ್ನ ನಂಬಿದಿರಲ್ಲ, ನಿಮಗಿಂತ ಗತಿ ಬರಬಾರ್ದಾಗಿತ್ತು. ಹಲೋ ಮೇಡಮ್, ಈಗ ನೀವು ಇವ್ರುಗಳ ಮುಖ ನೋಡಿದ್ರೆ ಏನೂ ಪ್ರಯೋಜನ ಇಲ್ಲ. ನಿಮ್ಮ ಮಗ ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ ಅಂತ ನಿಮ್ಗೆ ಗೊತ್ತಾ? ಎಲ್ಲಿದ್ದ ನನ್ನ ಮಗ? ಏನ್ ಮಾಡ್ತಾ ಇದ್ದಾನೆ? ಬಿ ಕೂಲ್ ಆರ್ತಿ ಅವರೇ, ಬಿ ಕೂಲ್. ಈಗಲೇ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ರೆ ಹೇಗೆ? ಅದನ್ನ ಹೇಳೋದಕ್ಕೆ ಅಂತಾನೆ ನಾನು ಬಂದಿರೋದು. ಈಗ ನಿಮ್ಮ ಮಗ ಹಲೋ, ಹೇಳು ಚಿದಂಬರಂ, ನನ್ನ ಮಗ ಎಲ್ಲಿ ಅಂತ. ಆರ್ತಿ ಅವ್ರಿಗೆ ಆದಿತ್ಯ ಮಲೇಷ್ಯಾದಲ್ಲಿದ್ದಾನೆ ಅಂತ ಹೇಳು. ಹೇಳು ಚಿದಂಬರಂ, ಆದಿತ್ಯ ಎಲ್ಲಿ? ಮಲೇಷಿಯಾದಲ್ಲಿದ್ದಾನೆ. ಮತ್ ಸೂರ್ಯ ಅವರು ಮತ್ತು ಆರ್ಯ ಏನು ನನ್ನಿಂದ ಮುಚ್ಚಿಡ್ತಾ ಇದ್ದಾರೆ ಅಂತ ಹೇಳಿದ್ರಿ? ಏನದು? ನೀನ್ ಅವ್ರಿಗೆ ಏನಾದ್ರೂ ಸುಳ್ಳು ಹೇಳಿ ಅವ್ರ ಹತ್ರ ಕ್ಷಮೆ ಕೇಳಿ ಮನೆಯಿಂದ ಆಚೆ ಬರ್ಬೇಕಿವಾಗ. ನಿಮಗೆ ಸುಮ್ಮನೆ ಟೆನ್ಷನ್ ಕೊಡೋಣ ಅಂತ ಹಾಗೆ ಸುಳ್ಳು ಹೇಳಿದೆ. ಸೂರ್ಯ ಆರ್ಯ ಹೇಳಿದಾಗೆ ಆದಿತ್ಯ ಮಲೇಷಿಯಾದಲ್ಲೇ ಇದ್ದಾನೆ. ನನ್ನಿಂದ ನಿಮಗೆ ತೊಂದರೆ ಆಯಿತು, ದಯವಿಟ್ಟು ಕ್ಷಮಿಸ್ಬಿಡಿ. ನಾನಿನ್ನು ಬರ್ತೀನಿ.